ಇದನ್ನು ಪ್ರಮಾಣ ಅಲ್ಲ ಅಂತ ಹೇಳಿದ್ರು. ಆಗ ಇಲ್ಲಿ ಶಾಸ್ತ್ರ ಅಶಾಸ್ತ್ರವಾಗ್ಬಿಡುತ್ತೆ, ವೇದ ಅವೇದವಾಗ್ಬಿಡುತ್ತೆ. ನೀವು ಜಪ ಮಾಡ್ತಾ ಇದ್ದರೆ ಆ ಜಪ ಅಜಪವಾಗ್ಬಿಡುತ್ತೆ. ಈಗ ನೀವು ತತ್ವದಲ್ಲಿ ನಿಂತ್ರಿ ಅಂತ ಇಟ್ಕೊಳ್ರಿ, ಗುರು ಶಿಷ್ಯನಿಗೆ ಭೇದ ಏನು? ಕರೆಕ್ಟ್, ಏನೂ ಇಲ್ಲ, ಕಂಪು ಅದನ್ನು ನೋಡಿಕೊಟ್ಟು. ಯಾಕೆ ಹೊರಗಡೆ ದೃಷ್ಟಿ ನೋಡಬಾರ್ದು? ನಾವಿಲ್ಲಿ ಮಾತಾಡೋದೆಲ್ಲ ಆತ್ಮನ ದೃಷ್ಟಿ. ಅವನು ಇಬ್ಬರು ಆತ್ಮನಾಗಿದ್ದೀವಿ, ತಿಳ್ಕೊಳ್ಳಿ ಬಿಡಲಿ. ಇವನ್ ಶಿಷ್ಯ ತಿಳ್ಕೊಳ್ಳೋಕೆ ಬದಲು ತಿಳಿದ ಮೇಲೂ ತಿಳ್ಕೊಳ್ಳೋಕೆ ಮೊದಲು ಆತ್ಮನೇ. ಬಟ್ ಗುರು ಕೂಡ ತಿಳ್ಕೊಳ್ಳೋಕೆ ಮೊದಲು ಆದಮೇಲೂ ಆತ್ಮನೇ. ಬಟ್ ಅವನ ಆತ್ಮನ ಕಂಡಿದ್ದಾನೆ, ಇವನು ಕಂಡಿಲ್ಲ. ಈಗ ಆ ಗುರು ಶಾಸ್ತ್ರವನ್ನು ಉಪಯೋಗಿಸಿ ತತ್ವದಲ್ಲಿ ನಿಲ್ಲಿಸ್ತಾನೆ. ನಿಂತ ಮೇಲೆ ನೀವು ಆತ್ಮತತ್ವದಲ್ಲಿ ನಿಂತ್ರಿ. ಈ ಗುರುದು ಏನು ಬೇಕು ನಿಮಗೆ? ಸಿಟಿನೇ ಇಲ್ಲ, ಇಲ್ಲಿ ಬಂದ. ಅದಕ್ಕೋಸ್ಕರ ಗುರುನ ಏನಂತಾರೆ ಅಂದರೆ, ಅಲ್ಲಿ ಅವ್ನ ಕೆಲಸ ಮುಗ್ದಿದ ತಕ್ಷಣ ಮುಗ್ದೋಯ್ತು. ನಿಮ್ಮ ದೋಣಿ ದಾಟಿಸಿದ ತಕ್ಷಣ ತಿರ್ಗಾ ದೋಣಿ ಬೇಕಾಗಿಲ್ಲ. ಗುರು ಇವೆಲ್ಲ ಕೂಡ ವ್ಯವಹಾರ ದೃಷ್ಟಿಯಲ್ಲಿದೆ ಅಂತಾರೆ. ಅದಲ್ಲ ಅಂತಲ್ಲ, ನಿಮಗೆ ಗುರುನೇ ಮುಟ್ಟಿಸ್ಬೇಕಾದ್ರೆ, ಶಾಸ್ತ್ರವೇ ನಿಮ್ಮನ್ನು ಮುಟ್ಟಿಸ್ಬೇಕಾದ್ರೆ ಅದ್ರ ಬಗ್ಗೆ ಸಂಶಯ ಇಲ್ಲ. ಬಟ್ ಇದು ವ್ಯವಹಾರನೇ, ದೃಷ್ಟಿ, ವ್ಯವಹಾರ ದೃಷ್ಟಿಲಿ. ವ್ಯವಹಾರ ದೃಷ್ಟಿನಲ್ಲೇ ಅವರೆಲ್ಲ ಇರ್ತಾರೆ. ಪಾರಮಾರ್ಥ ದೃಷ್ಟಿಗೆ ಯಾರೂ ಬರೋಕ್ಕಾಗಲ್ಲ ಅಂತ ಆ ಅರ್ಥದಲ್ಲಿ ಹೇಳಿದ್ದು. ಅಂತ್ಯ ಪ್ರಮಾಣ ಅಂತ ಹೇಳಿದ್ದು ಅಂದರೆ ಈಗ ಲೌಕಿಕ ವೈದಿಕ ವ್ಯವಹಾರದಲ್ಲಿದೆ, ಅದೇನೋ ಸರಿ ಸ್ವಾಮಿ, ಇದು ಪಾರಮಾರ್ಥಿಕ ಕೂಡ ನೀವು ವ್ಯವಹಾರದಲ್ಲಿದೆ ಅಂತಿರಲ್ಲ, ಇದು ಹೇಗೆ ಅಂತ ನಿಮ್ಮ ಪ್ರಶ್ನೆ ಹಿಂಗೆ ತಗೋಬೇಕು. ಲೌಕಿಕ ರೋಟಿ ಕಪಡ ಮಕ್ಕ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಇರಲೇಬೇಕು. ಇನ್ನು ವೈದಿಕಕ್ಕೆ ಈಗ ಅವನು ಸಾಯ್ತಾನೆ, ಸ್ವರ್ಗ ನರಕಕ್ಕೆ ಹೋಗಿ ಕರ್ತೃತ್ವ ಭೋಕ್ತೃತ್ವ ಇರುತ್ತಾ ಇಲ್ವಾ? ಇರುತ್ತೆ. ಈಗ ಅವನು ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಅಂತ ಇಟ್ಕೊಳ್ರಿ, ಇನ್ನು ಜ್ಞಾನ ಆಗಿಲ್ಲ, ಅಲ್ಲಿ ಕರ್ತೃತ್ವ ಭೋಕ್ತೃತ್ವ ಇರುತ್ತೋ ಇಲ್ವೋ? ಇರುತ್ತೆ. ಅಂದರೆ ಅಧ್ಯಾಸ ಎರಡೂ ಇದೆ, ಕಲಬೆರಕೆ ಆಗಿದೆ. ಅದು ಬಿಡೋದಿಲ್ಲ, ಅದು ಇದ್ದೇ ಇರುತ್ತೆ. ಅನಾದಿ ಅನಂತ ಯಾವಾಗ ಐತೆ ಎಲ್ಲ ಆಯಿತು ಗೊತ್ತಿಲ್ಲ, ಬಟ್ ಆ ಕಲಬೆರಕೆ ಇದ್ದೇ ಇರುತ್ತೆ. ಅದನ್ನು ಬಿಡಿಸ್ಕೊಳ್ಳೋವರೆಗೂ ಇರುತ್ತೆ. ನಿಜವಾಗ್ಲೂ ಅದು ಇಲ್ಲ, ಆದರೂ ಅದು ಬಿಡೋದಿಲ್ಲ. ಹಾಗಿಲ್ಲ, ನಾನು ಹಗ್ಗ ತಿಳ್ಕೊಳ್ಳೋವರೆಗೂ ಹಾವು ಹೋಗೋದಿಲ್ಲ. ಹಾಗೆ ಇರಲಿ. ಅದಾದ ಮೇಲೆ ಈಗ ನೀವು ಪಾರಮಾರ್ಥಿಕವಾಗಿ ಹೋದಾಗ, ಪಾರಮಾರ್ಥಿಕ ಅಂದರೆ ಏನು? ಮೋಕ್ಷ ತತ್ವ ತಿಳ್ಕೊಳ್ಳೋದು. ಈ ಗುರು ಬೇಕು, ಶಾಸ್ತ್ರ ಹಿಡ್ಕೋಬೇಕು. ಈಗ ನಾನಿರಬೇಕು. ಈ ಗುರುಗೆ ಕರ್ತೃತ್ವ ಭೋಕ್ತೃತ್ವ ಇಲ್ಲ. ಅವನು ನಮಗೆ ಬೋಧನೆ ಮಾಡ್ತಾನೆ, ಇಲ್ಲೂ ಅಷ್ಟೇ. ಮಾಡುವಾಗ ಹೇಗೆ ಮಾಡ್ತಾನೆ? ಅವನು ಆ ಶರೀರವನ್ನು ಉಪಯೋಗ, ಅವನು ಅದು ವ್ಯವಹಾರ ದೃಷ್ಟಿ. ನನಗೆ ವ್ಯವಹಾರ ದೃಷ್ಟಿನೇ, ಬಟ್ ನನಗೆ ಪಕ್ಕ ಇದೇ ಸತ್ಯ. ನಾನು ಇನ್ನೂ ಕಂಡಿಲ್ಲ ಅದು. ಅವನಿಗೂ ನನಗೂ ವ್ಯತ್ಯಾಸ ನೋಡ್ರಿ. ಅವನು ಶರೀರವನ್ನು ಉಪಯೋಗಿಸ್ತಾನೆ, ನಾನು ಉಪಯೋಗಿಸ್ತೀನಿ. ಬಟ್ ವ್ಯತ್ಯಾಸ ಅವನಿಗೆ ಅದು ನಿಜವಾಗ್ಲೂ ಇಲ್ಲದೆ ಇರೋದು. ನನಗೆ ಇದು ಸತ್ಯ, ಇನ್ನು ಪರಮಾರ್ಥ ಸತ್ಯ ಇಲ್ಲ. ಅವನಿಗೆ ಪರಮಾರ್ಥ ಸತ್ಯ, ವ್ಯವಹಾರ, ಈ ಶರೀರ ಇಲ್ಲವೇ ಇಲ್ಲ ಅಂತ ಅವನು ಚೆನ್ನಾಗಿ ಮನದಟ್ಟಾಗಿರುತ್ತೆ. ಬಟ್ ಆದರೂ ವೆಹಿಕಲ್ ಥರ ಅವನು ಇವಾಗಲೂ ಉಪಯೋಗಿಸ್ತಾನೆ, ಅವನು ಉಪಯೋಗಿಸ್ಕೋಬೋದು. ವ್ಯತ್ಯಾಸ. ಈಗ ನನಗೆ ಕಪೆ ಚಿಪ್ನಲ್ಲಿ ಬೆಳ್ಳಿ ಅಂತ ಗೊತ್ತಿದ್ದಾಗ ಟೋಪಿ ಬೀಳ್ತಾ ಇದ್ದೆ. ಈಗಲೂ ಬೆಳ್ಳಿ ರೂಪದಲ್ಲಿ ಕಾಣ್ತಾ ಇದೆ, ಬಟ್ ನಾನು ಟೋಪಿ ಬೀಳಲ್ಲ. ವ್ಯತ್ಯಾಸ. ಅವನಿಗೆ ಈ ಶರೀರ ಉಪಯೋಗಿಸ್ತಾನೆ, ಎಲ್ಲ ಮಾಡ್ತಾನೆ, ಯಾರು ಮುಕ್ತನಾದವನು. ಬಟ್ ಅವನು ಟೋಪಿ ಬೀಳಲ್ಲ. ಅವನ ಸತ್ಯತ್ವ ಇಲ್ಲ, ನನಗೆ ಸತ್ಯತ್ವ ಇದೆ. ಯಾಕೆ? ನಾನು ಇನ್ನೂ ಹಗ್ಗವನ್ನು ಕಂಡಿಲ್ಲ. ಈಗ ನಾನು ಕರ್ತೃತ್ವ ಇಲ್ಲದೆ ನೀವು ಅದನ್ನು ಕೇಳೋಕ್ಕಾಗುತ್ತಾ? ಕರ್ತೃತ್ವ ಭೋಕ್ತೃತ್ವ ಇಟ್ಕೊಂಡೇ ಕೇಳೋದು. ಶ್ರವಣನೇ ಮಾಡಿದ್ರಿ, ಅವನ ಆತ್ಮನ್ನೇ ಹೇಳ್ತಾನೆ. ಈಗ ಆ ನಚಿಕೇತನಿಗೆ ಯಮಧರ್ಮರಾಜ ಹೇಳ್ತಾ ಬಂದ, ಹೊರಗಡೆಯಿಂದ ಹೇಳ್ಕೊಂಬರ್ತಾನೆ. ವಿಷಯಗಳು ಹೊರಗಡೆ ಇದೆ, ಇಂದ್ರಿಯಗಳು ಒಳಗಡೆ ಇದೆ, ವಿಷಯಗಳು ಹೊರಗಡೆ ಇದೆ. ಮೆತ್ತಿಗೆ ಅವನ ವಿಷಯಗಳನ್ನ ಬಿಟ್ಟು ಇಂದ್ರಿಯಗಳಿಗೆ ಬಂದ ಕರ್ತೃತ್ವ ಭೋಕ್ತೃತ್ವ ಇದೆಯಲ್ವೋ? ಇದೆ. ಅಲ್ಲಿಂದ ಮನಸ್ಸಿಗೆ ಬಂದ, ಆವಾಗಲೂ ಕರ್ತೃತ್ವ ಭೋಕ್ತೃತ್ವ ಇದೆಯಲ್ವೋ? ಇದೆ. ಮನಸ್ಸಿನಿಂದ ಬುದ್ಧಿಗೆ ಬಂದ, ಇದೆ. ಚಿತ್ತಕ್ಕೆ ಬಂದ, ಇದೆ.
ಆಮೇಲೆ ಏನು ಮಾಡ್ತಾನೆ, ಅಹಂಕಾರಕ್ಕೆ ಬಂದಾಗಲೂ ಇದೆ. ಅಹಂಕಾರದಿಂದ ಅವನು ಶುದ್ಧ ಆತ್ಮ, ಹಿಂಗೊಂದು 2-3 ಆತ್ಮಗಳು ಹೇಳ್ತಾನೆ ಅವನು ಶುದ್ಧ ಆತ್ಮ ಅಂತ ಹೇಳ್ತಾನೆ. ಆಮೇಲೆ ಇನ್ನೂ ಒಂದು ಆತ್ಮ ಹೇಳ್ತಾನೆ, ಅಲ್ಲಿ ಇನ್ಯಾವುದು ಪ್ರಜಾಪತಿ ಹಿಂಗೆಲ್ಲ ಏನೋ 1-2-3 ಹೇಳ್ಕೊಂಡು ಹೋಗ್ತಾರೆ. ಏನಾದರೂ ಹೇಳಿ ಆತ್ಮನವರೆಗೂ ಬಂದು ಇವನು ಮನಸ್ಸನ್ನು ಬಿಟ್ಟು ಆತ್ಮನಾಗಿ ನಿಂತ್ಕೊಂಡ ಕರ್ತೃತ್ವ ಇಲ್ಲ. ಇವರಿಗೆ ಕರ್ತೃತ್ವ ಭೋಕ್ತೃತ್ವ ಇದೆಯಲ್ಲ ಯಾರಿಗೆ? ಶಿಷ್ಯನಿಗೆ. ಗುರು ಶಿಷ್ಯ ಸಂಬಂಧದಲ್ಲಿ ಇದೆ. ಶಿಷ್ಯನ್ ಗುರುಗಿಲ್ಲ, ಶಿಷ್ಯನ್ಕಿದೆ. ಅರ್ಥ ಇದೆ, ಮನಸ್ಸು ಬಿಡೋವರೆಗೂ ಇರುತ್ತೆ. ಅದಕ್ಕೋಸ್ಕರ ಇದನ್ನು ವ್ಯವಹಾರಕ್ಕೆ ಹಾಕ್ಬಿಡ್ತಾರೆ. ದೋ ಇದು ಪಾರಮಾರ್ಥಿಕ ಇಟ್ಕೊಂಡ್ರು ಅಲ್ಲಿ ನಾನು ನಿನ್ನೆ ಆ ದೃಷ್ಟಿಯಿಂದನೇ ನಿಮ್ಗೆ ಹೇಳಿದ್ದು. ಈಗ ಶ್ರವಣ ಬೇಕಾದರೆ ಕೇಳ್ತೀನಿ, ಬೇಡ ಅಂದರೆ ಬಿಡ್ತೀನಿ, ಇಲ್ಲದಿದ್ರೆ ನನಗೆ ಬೇಕಾದಂಗೆ ಬೇರೆ ರೀತಿ ಕೇಳ್ತೀನಿ. ಶಾಸ್ತ್ರದಲ್ಲಿ ಏನು ಹೇಳಿದೆ? ಆತ್ಮ ವಾ ಅರೆ ದ್ರಷ್ಟವ್ಯೋ, ಆತ್ಮ ವಾ ಅರೆ ಮಂತವ್ಯೋ, ಆತ್ಮ ಅರೆ ನಿಧಿಧ್ಯಾಸಿತೇವು. ಆತ್ಮನ್ನೇ ಕೇಳಬೇಕು ಅಂತ ಹೇಳಿದೆಯೇ ಇಲ್ವೋ? ನಾನು ರಾಮಾಯಣ ಕೇಳ್ತೀನಿ ಅಂದರೆ ಆಗುತ್ತಾ? ನಿಮಗೆ ರಾಮ ಬೈ ಚಾನ್ಸ್ ಸಾಕ್ಷಾತ್ಕಾರ ಆಗಬಹುದು, ಮೋಕ್ಷ ಎಲ್ಲ ಆಗುತ್ತೆ. ನಿನ್ನೆ ಅದಕ್ಕೆ ಆ ವಿಚಾರ ತೊಗೊಂಡು ಚಿಂತನೆ ಮಾಡಿದ್ದು. ಎಚ್ಚರಕ್ಕೆ ಬರ್ತಾನೆ, ಕನಸಿಗೆ ಬರ್ತಾನೆ, ಮ್ಯಾಕ್ಸಿಮಮ್ ನಿದ್ದೆಗೆಲ್ಲಿ ಬರ್ತಾನೆ. ಈಗ ನೀವು ರಾಮನ್ನ ಆಕಾರದ ರೂಪದಲ್ಲಿ ನೋಡಿದ್ರಿ, ಆಕಾರ, ಅವನ ಗುಣ, ಲೀಲೆ, ಅವು ಆಚಾರಂಭಣ ವಿಕಾರೋ ನಾಮಧೇಯಂ, ಅವನ ಹಿಂದೆಗಡೆಯವರ ತತ್ವನ ಗಮನಿಸ್ಲಿಲ್ವೇ? ಅದು ಇಟ್ಕೊಂಡಾಗ ರಾಮನ ಆತ್ಮಕ್ಕೂ ನಿಮ್ಮ ಆತ್ಮಕ್ಕೂ ವ್ಯತ್ಯಾಸ ಇಲ್ಲ. ನಿದ್ದೆ ಮಾಡಿದಾಗ ರಾಮನು ಅದೇ ಆಗಿರ್ತಾನೆ, ನಾನು ಅದೇ ಆಗಿರ್ತೇನೆ. ಎಚ್ಚರದಲ್ಲಿ ರಾಮ ಆತ್ಮನಾಗಿರ್ತಾನೆ, ನಾನು ಆತ್ಮನಾಗಿರಲ್ಲ. ಕರ್ತೃತ್ವ ಭೋಕ್ತೃತ್ವ ಇರುತ್ತೆ, ನನಗೆ ಅದು ಗೊತ್ತಿಲ್ಲ, ಇರೋದದೇ ಇರೋದ್ರಿಂದ ಕೊನೆಯವರೆಗೂ ಅದೇ ಇರುತ್ತೆ. ಅದಕ್ಕೆ ಈಗ ನಾನು ಶ್ರವಣ ಮಾಡಬೇಕಾದ್ರೆ ಕಿವಿ ಕರ್ತೃತ್ವ, ನಾನು ಕರ್ತೃತ್ವ, ನಾನು ಈ ಶರೀರ ಇಟ್ಕೊಳ್ತೇನೆ, ನಾನು ಮಾಡೋಕ್ಕಾಗುತ್ತಾ? ಶ್ರವಣವನ್ನು ಮಾಡಲೇಬೇಕು. ಕರ್ತೃತ್ವ ಇಟ್ಕೊಳ್ಳೇಬೇಕು. ನಾನು ಈ ಕಾಯ ವಾಚ ಮನಸ್ಸ ಉಪಯೋಗಿಸ್ಲೇಬೇಕು. ಬ್ರಹ್ಮಜ್ಞಾನಿನೂ ಉಪಯೋಗಿಸ್ತಾನೆ. ಅವನು ನಿಜವಾದ ಬ್ರಹ್ಮಜ್ಞಾನಿ ಬೋಧನೆ ಮಾಡ್ತಾ ಇದ್ದಾಗ ಉಪಯೋಗಿಸ್ತಾನೆ. ಬಟ್ ಅವನು ಉಪಯೋಗಿಸೋದಕ್ಕೂ ನಾನು ಉಪಯೋಗಿಸೋದಕ್ಕೂ ವ್ಯತ್ಯಾಸ ಇದೆ. ಅವನಿಗಿದು ಹುಸಿ ತೋರಿಕೆ ಅಂತ ಗೊತ್ತಾಗಿದೆ, ಅವನಿಗದು ಕಪ್ಪೆ ಚಿಪ್ಪು ಬೆಳ್ಳಿ ಥರ ಕಾಣುತ್ತೆ ಅಂತ ಗೊತ್ತಿದೆ, ನನಗೆ ಹಂಗೆ ಗೊತ್ತಿಲ್ಲ. ಇಷ್ಟೇ ವ್ಯತ್ಯಾಸ. ಅದಕ್ಕೆ ನನಗೆ ಅರಿಷಡ್ ವರ್ಗಗಳಿದೆ, ಕರ್ತೃತ್ವ ಇದೆ, ಭೋಕ್ತೃತ್ವ ಇದೆ. ಒಂದು ಸಲ ನಾನು ಎಚ್ಚರದಲ್ಲಿ ಸಾಧನೆ ಮಾಡುವಾಗ ಮನಸ್ಸು ಬಿಟ್ಟು ಆತ್ಮನಾಗಿ ಉಳ್ಕೊಂಡ್ರೆ ಎಷ್ಟೊತ್ತಿರಬೇಕು? ಇವೆಲ್ಲ ಏನಿಲ್ಲ. 10 ದಿವಸ ಸಮಾಧಿಯಲ್ಲಿ ಇರಬೇಕು, 1 ತಿಂಗಳು ಇರಬೇಕು, ಅವೆಲ್ಲ ಏನೇ ಇಲ್ಲ. ಹಗ್ಗ ಎಷ್ಟೊತ್ತು ನೋಡ್ಬೇಕು ಸ್ವಾಮಿ? ತಕ್ಷಣ ಹಗ್ಗ ಆ ಇಂದ್ರಿಯಕ್ಕೂ ಹಗ್ಗ ಆ ವಿಷಯಕ್ಕೂ ಸಂಬಂಧ ಆಗಿದ ತಕ್ಷಣ, ಹಗ್ಗ ಅಂತ ಗೊತ್ತಾಗಿದ ತಕ್ಷಣ ಇಷ್ಟೇ ಬಿಟ್ಬಿಡ್ತೆ. ಹಾಗೆ ನಿಮ್ಮ ಮನಸ್ಸು ಬಿಟ್ಟು ಅಲ್ಲಿ ಹಗ್ಗ ನೋಡ್ದಂಗೆ ನೀವು ಆತ್ಮ ನೋಡೋಕೆ ಬರಲ್ಲ. ಯಾಕೆ? ಪ್ರಶ್ನೆ ಕೇಳ್ತೀನಿ. ವೆರಿ ನೈಸ್ಲಿ. ವಿಷಯ ಆಗಿರೋದ್ರಿಂದ, ನಾನೇ ಆಗಿರೋದ್ರಿಂದ ನನ್ನನ್ನು ನಾನು ವಿಷಯ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಮತ್ತಿನ್ನೇನು ಪಾಸಿಬಿಲಿಟೀಸ್? ಯಾವುದು ನಾನಲ್ವೋ ಅದು ಬಿಟ್ಟರೆ ಸಾಕು. ಫೈನಲ್ ಆಗಿ ಮನಸ್ಸು ನೀ, ಬುದ್ಧಿ ನೀ, ಅಹಂಕಾರ ಅನ್ರಿ ಏನಂದ್ರೂ ಒಂದೇ. ಅದಕ್ಕೆ ಅವನು ಯಾರು ನಾನು ಹೋದೇನು ಅಂತ ಅವನು ಅಹಂಕಾರವನ್ನು ಹೇಳ್ತಾನೆ. ಶಾಸ್ತ್ರದಲ್ಲಿ ಅಮನಸ್ಕ ಸ್ಥಿತಿ ಅಂತಾರೆ, ಎಲ್ಲ ಒಂದೇ. ಮಾನೋ ಆ್ಯಕ್ಟಿಂಗ್ ಇದು. ಅಹಂಕಾರವೂ ಅದೇ, ಬುದ್ಧಿಯೂ ಅದೇ, ಚಿತ್ತವೂ ಅದೇ, ಮನಸ್ಸೂ ಅದೇ. ಹೇಗೆ ನಮ್ಮ ಕುಲಕರ್ಣಿ ಹೇಳಿಮ್ಮ. ಒಂದ್ ನಿಮಿಷ ಸರ್, ಅವ್ರು ಕೇಳಿದ್ದೇನು ಅಂದ್ರೆ ಆತ್ಮನು ಪ್ರಮಾಣಗಳು ಸಿಗಲ್ಲ ಅಂತ ಹೇಳಿದ್ರಿ, ಇವಾಗ ಅಂತ್ಯ ಪ್ರಮಾಣ ಅಂತ ಇದಿರಲ್ಲ ಅಂತ ಅವ್ರ ಡೌಟ್ ಅಂತ ಅನ್ಸುತ್ತೆ ನನ್ಗೆ. ಹೌದಾ ಇವರೇ? ಸ್ವಲ್ಪ ಹಾಗೆ ಸರ್. ಆಮೇಲೆ ಸರ್ ಇನ್ನೊಂದು ಇಲ್ಲಿ ಇನ್ನೊಂದು, ಈಗ ಶಾಸ್ತ್ರ ಏನು ಅಂದ್ರೆ ಶಾಸ್ತ್ರ ಏನ್ ಮಾಡುತ್ತೆ, ಇದಲ್ಲ ಅಂತ ಹೇಳುತ್ತೆ, ನೇತಿ ಅಂತ ಹೇಳುತ್ತೆ ಅಷ್ಟೇ ಅಂತ ಎಲ್ಲರಿಗೂ ನಿಲ್ಲತ್ತದು.
ಆಮೇಲೆ ಅದೇನು ಅಂತ ನಾವೇ ಕಂಡ್ಕೊಳ್ಬೇಕು ಅನ್ನೋ ತರ ಬಂತು ನೀವು ಹೇಳಿದ್ದು ಇಲ್ಲ ಲಾಸ್ಟ್ ಇಲ್ಲ ಇಲ್ಲ, ನಾವೇ ಕಂಡ್ಕೊಳ್ಳೋದಲ್ಲ. ಕಂಡ್ಕೊಳ್ಳೋದು ಈಗ ಅಂದ್ರೆ ಹಾ, ಸರ್ ಈಗ ಹೇಳಿ. ಹಂಗಲ್ಲ ಸರ್, ನನ್ನ ಇದು ಈಗ ವೇದಗಳು ಶಾಸ್ತ್ರ ಅಂತ ಇಟ್ಕೊಳ್ಳೋಣ, ಅದೇನು ಏನ್ ಮಾಡುತ್ತೆ ಅದು ಅಂದ್ರೆ ಇದೆಲ್ಲ ಅಂತ ಹೇಳ್ತಾ ಹೋಗುತ್ತೆ. ಇದೇ ಅಂತ ಹೇಳಕ್ಕೆ ಆಗಲ್ಲ ಅಂತ ಅಲ್ವಾ ಸರ್? ಇದೇ ಅಂತ ತೋರ್ಸಕ್ ಆಗಲ್ಲ, ಯಾಕಂದ್ರೆ ಅದು ವಿಷಯ ಅದು ಕರೆಕ್ಟ್. ವಿಷಯ. ಸೊ ಅಲ್ಲಿ ಆತರ ಇರೋದ್ರಿಂದ ಅದು ಅಂತ್ಯ ಪ್ರಮಾಣ ಅದು ಅಲ್ಲ, ಯಾಕಂದ್ರೆ ಅದು ಕರೆಕ್ಟ್ ಆಗಿ ಹೇಳಲ್ಲ, ಅದು ಇದೆ ಅಂತ ಹೇಳಲ್ಲ ಅದು. ಇಲ್ಲ ಇಲ್ಲ, ನಿಮ್ಮನ್ನ ಮುಟ್ಸುತ್ತಲ್ಲ, ನಿಮ್ಮನ್ನ ಮುಟ್ಸತ್ತೆ ತತ್ವದಲ್ಲಿ ನಿಲ್ಸುತ್ತೋ ಇಲ್ವೋ? ನಿಲ್ಸತ್ತೆ. ಮತ್ತೆ ನಿಲ್ಸೋದ್ರಿಂದ ಅದು ಪ್ರಮಾಣ ಅಂತ ಕರೀತಾರೆ, ಇಂಡೈರೆಕ್ಟ್ ಆಗಿ, ಗೌಣಾರ್ಥದಲ್ಲಿ, ಡೈರೆಕ್ಟ್ ಅಲ್ಲ. ಮನೆ ಆಗೋಯ್ತು ಸರ್, ಅಲ್ಲಿಗೆ ತಿಳ್ಕೊಂಡಿದ್ದು ಅಂತ. ಅಂತ್ಯ ಪ್ರಮಾಣ ಅಂದ್ರೆ ಎಲ್ಲ ಮುಗೀತು ಅಂತ ಅರ್ಥ. ಅವ್ರಿಗೆ ಅದು ಗೊತ್ತಾಗ್ತಾ ಇಲ್ಲ ಇನ್ನು ಕರೆಕ್ಟ್ ಆಗಿ. ಇಲ್ಲ, ಅವ್ರು ಕೇಳೋದು ನೀವು ಹೇಳಿದಂಗೆ ತಿಳ್ಕೊಳಕ್ ಹೋದ್ರೆ ಶಾಸ್ತ್ರ ಕೂಡ ಹಸು ತೋರ್ಸಂಗೆ ಅಂತ ತೋರ್ಸಲ್ಲ. ಅದನ್ನ ಜನಕನ ಸಭೆಯಲ್ಲಿ ಯಾಜ್ಞವಲ್ಕರ್ನ ಒಬ್ಬ ಕೇಳ್ತಾನೆ, ಅಲ್ಲಿ ಹಸುಗಳಿರುತ್ತೆ, ನೀನು ಬ್ರಹ್ಮಜ್ಞಾನಿ ಅಲ್ವೇನೋ, ಹಸು ತೋರ್ಸಂಗೆ ನಮ್ಗೆ ತೋರಿಸು ಅಂತಾನೆ. ದಡ್ಡ, ಆತ್ಮ ಏನು ವಿಷಯನೇನು ತೋರ್ಸಕ್ಕೆ ಹಸು ತೋರಿಸ್ದಂಗೆ? ಹಂಗೆಲ್ಲ ಅನ್ನಲ್ಲ ಅವನು, ನಾನು ನಿಮ್ಗೆ ಹೇಳ್ತಾ ಇರೋದು. ಅದರಿಂದ ಅವನಂಗೆ ತೋರ್ಸಕ್ಕೆ ಬರೋದೇ ಇಲ್ಲ, ಬೇರೆ ದಾರಿ ಇಲ್ಲ. ಹಗ್ಗವನ್ನು ತೋರಿಸ್ಬಿಡ್ಬೋದು ಡೈರೆಕ್ಟಾಗಿ, ಯಾಕೆ? ವಿಷಯ. ಆದರೆ ಇಲ್ಲಿ ನಮ್ಮ ಶಾಸ್ತ್ರ ಹೇಗೆ ತೋರಿಸುತ್ತೆ ಅಂದರೆ ನೆಗೆಟ್ ಮಾಡೇ ತೋರಿಸ್ಬೇಕು, ಅಲ್ಲ 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 ಅಂತ. ನಿಮಗೆ ಅವಸ್ಥೆ ಒಳಗಡೆ ಇರೋದು ಆಧ್ಯಾತ್ಮಿಕ ಪ್ರಪಂಚ ಅಲ್ಲ, ಹೋಗ್ಲಿ ಆದಿ ಭೌತಿಕನ ಅಲ್ಲ, ಆದಿ ದೈವಿಕನ ಅಲ್ಲ, ಹೋಗ್ಲಿ ಕಾಲದೇಶ ಕಾರ್ಯಕಾರಣಭವ ಅಲ್ಲ, ಹೋಗ್ಲಿ ಅವಸ್ಥೆನ ಅಲ್ಲ. ಇನ್ನೇನು ಹೇಳ್ತೀರಾ ಸ್ವಾಮಿ? ಇನ್ನೇನಿದೆ ಹೇಳಕ್ಕೆ? ಹೇಳ್ರಿ, ತೆಗೆದಾಕಕ್ಕೆ. ತನ್ನಪ್ಪನ ಬಿಟ್ಟು ಇನ್ನೇನಿಲ್ಲ. ನಾವು ನಿಂತ್ಕೊಳ್ಳಲ್ಲ. ಯಾಕೆ ಅಂತಂದರೆ, ಯಾಕೆ ಹೇಳ್ರಿ ನಾವು ನಿಂತ್ಕೊಳ್ಳಲ್ಲ? ಇಷ್ಟು ಹೇಳಿದ್ರು ನಾವು ಒಂದ್ಸಲ ಅಲ್ಲ 1000 ಗಟ್ಟಲೆ ಕೇಳಿದ್ದೀವಿ, ಹೇಳಿದ್ದೀವಿ, ಪುಸ್ತಕ ಬರೆದಿದ್ದೀವಿ, ಎಲ್ಲ ಮಾಡಿದ್ದೀವಿ. ನಾನು ಬರೆದಿಲ್ಲ, ಸ್ವಾಮಿಗಳ್ದು ಹೇಳ್ತಾ ಇರೋದು ನಾನು. ಸ್ವಾಮಿಗಳೇ ಈ ಮಾತು ಬರೀತಾರೆ. ಇವತ್ತು ಅದಕ್ಕೋಸ್ಕರನೇ ಅವ್ರಿಗೆ ಈ ಪುಸ್ತಕಗಳನ್ನೆಲ್ಲ ಕಳಿಸಿದ್ದು ನಾನು ನೋಡೋದಕ್ಕೆ. ಇಲ್ಲಿ ನಾನು ಯಾಕೆ ನಿಲ್ಲಿಲ್ಲ? ಇರೋದೇ ಅರ್ಧ ಡಜನ್ ತೆಗೆದುಹಾಕಿದ್ರೆ ನಾನು ಯಾಕೆ ನಿಂತಿಲ್ಲ ಹೇಳಿದ್ವಿ? ಯಾಕೆ ನಿಂತಿಲ್ಲ? ಮನಸ್ಸು ಶುದ್ಧಿ ಇಲ್ಲ, ಆತ್ಮನಷ್ಟು ಶುದ್ಧ ಆಗ್ಬೇಕು ಮನಸ್ಸು, ಆವಾಗ ನಿಲ್ಲಕ್ಕಾಗುತ್ತೆ. ನನಗೆ ಆ ಕೆಪಾಸಿಟಿ ಇಲ್ಲ. ಅಂದರೆ ಸಾಧನ ಚತುಷ್ಟಯ ಯೋಗ್ಯತೆ ಇಲ್ಲ, ಅಥವಾ ನನ್ನ ಸಾಧನೆ ಪೂರ್ತಿ ಆಗಿಲ್ಲ. ಇದನ್ನು ನಾನೆಲ್ಲ ಹೇಳ್ತಾ ಇರೋದು, ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನನಗೂ ಅವ್ರಿಗೂ ಡಿಸ್ಕಷನ್ ಬಂದಿದ್ದು ಇದೇ ಪ್ರಶ್ನೆ. ಈಗ ಅವರು ನಾನು ಮುಕ್ತನಾಗ್ಬಿಟ್ಟಿದ್ದೀನಿ ಅಂತ, ನಾನು ಆಗಿಲ್ಲ. ಅವರು ನೀವು ಆಗಿಲ್ಲ ಅಂತಲೂ ಹೇಳ್ತೀನಿ, ನನ್ನ ಕೇಳಿದ್ರೆ ನಾನು ಆಗಿಲ್ಲ ಅಂತಲೂ ಹೇಳ್ತೀನಿ. ಯಾಕೆ ಅಂತ ಕೇಳೋದು. ನೀವು ಹೆಂಗಾಗಿದ್ದೀರಾ ಅಂತ ಕೇಳಿದೆ. ಕರ್ತೃತ್ವ ಭೋಕ್ತೃತ್ವ ಇಲ್ಲ ಅಂತ ಗೊತ್ತಾಗೋಯ್ತಲ್ಲ ಅಂತಂದರು. ಹೇಗೆ ಗೊತ್ತಾಯಿತು ಅಂದರೆ ಸಾಕ್ಷಿನ ಗುರುತಿಸಿದ್ರಿ ಅಂತ ಅಂದರು ಅವರು. ಅಂದಿದ್ದಕ್ಕೆ ಮತ್ತೆ ನನ್ನ ಪ್ರಶ್ನೆ ಕೇಳಿದೆ, ಅಲ್ಲ ಸ್ವಾಮಿ, ಅಂತಃಕರಣದಲ್ಲಿ ಯಾರನ್ನಾದರೂ ನೋಡಿದರೆ ಸುಮ್ಮನೆ ಇದಕ್ಕೆ ನಿಮಗೂ ಅರ್ಥ ಆಗುತ್ತೆ ನೋಡ್ರಿ. ಇಲ್ಲಿ ಒಂದು ಸಾರಿ ನಮ್ಮ ಕುಲಕರ್ಣಿ ಸ್ವಾಮಿಗಳು ಹೇಳಿದ್ದು, ರಮಣ ಮಹರ್ಷಿಗಳು ಕೂತಿದ್ದರಂತೆ. ಒಬ್ಬ ಭಕ್ತ ಬಂದು ಅವ್ರನ್ನ, ಇದೇ ನೋಡ್ರಿ ನಿಜವಾದ ಗುರು, ನೀವೇನು ಪ್ರಶ್ನೆ ಕೇಳ್ರಿ ಕೋಪ ಮಾಡ್ಕೊಳ್ಳಲ್ಲ, ಆರಾಮಾಗಿ ಆನ್ಸರ್ ಮಾಡ್ಕೊಂಡು ಹೋಗ್ತಾನೆ. ಅದೇ ನಿಜವಾದ ಗುರು ಅಲ್ಲದೆ ಇದ್ದರೆ ಬಯಕ್ಕೆ ಶುರು ಮಾಡ್ತಾನೆ. ಇಷ್ಟೇ ವ್ಯತ್ಯಾಸ. ರಮಣ ಮಹರ್ಷಿಗಳು ಕೂತಿದ್ದರಂತೆ. ಅದಕ್ಕೋಸ್ಕರ ಅವ್ರನ್ನ, ಸ್ವಾಮಿ ನಿಮ್ಗೆ ಎದುರುಗಡೆ ಶಿಷ್ಯರು ಕೂತಿದ್ದಾರೆ, ಕಾಣಿಸ್ತಾ ಇದೆಯಾ ಅಂದ್ರೆ, ಕಣ್ಣಿದೆಯಪ್ಪ ಕಾಣಿಸ್ತಾ ಇದೆ. ಈ ಕಡೆ ಹೆಂಗಸರು ಕೂತಿದ್ದಾರೆ, ಈ ಕಡೆ ಗಂಡಸರು ಕೂತಿದ್ದಾರೆ, ಗೊತ್ತಾಗ್ತಾ ಇದೆ. ಬುದ್ಧಿ ಇದೆಯಲ್ಲ, ಅದು ಡಿಸೈಡ್ ಮಾಡ್ತೇವೆ ಗಂಡಸ ಯಾರು ಹೆಂಗಸ್ ಯಾರೋ ಗೊತ್ತಾಗ್ತಾ ಇದೆ ಅಂದರೆ. ಈಗ ಹೆಂಗಸರು ನೋಡಿದ್ರೆ ನಮ್ಗೇನಾದರೂ ಆಸೆ ಆಗುತ್ತೆ, ನಿಮ್ಗೆ ಆಗುತ್ತಾ? ಆಗಲ್ಲ ಅಂತ ನೋಡ್ರಿ. ಕಂಡಿದ್ರೆ, ಆ ಆನಂದ ಸಿಕ್ಕಿದ್ರೆ ಅವನಿಗೆ ಆಸೆ ಆಗಬಾರ್ದು, ಜುಜ್ಬಿ ಆನಂದ. ಹೇಗೆ? ಇವ್ರಿಗೆ ನಾನು ಆ ಪ್ರಶ್ನೆ ಕೇಳಿದ್ದಕ್ಕೆ ರವಿಯವರಿಗೆ, ನಿಮ್ಗೆ ಗೊತ್ತಲ್ವಾ ಶ್ರೀಧರ್ ಅವರೇ? ರವಿ ಅವರು ಎಲ್ರಿಗೂ ಗೊತ್ತಲ್ವಾ? ಕರೆಕ್ಟ್ ಅಷ್ಟೇ ಅವರೇ. ಸೊ ಅವ್ರು ಏನು ಹೇಳ್ತಾರೆ,
ಆಸೆ ಒಳಗಡೆಯಿಂದ ಬರ್ಬೋದು, ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು, ಆತ್ಮನಿಗಿಲ್ಲ. ಆತ್ಮ ಸುಮ್ಮನೆ ನೋಡ್ತಾ ಇರ್ತಾನೆ. ಅದಕ್ಕೆ ನಾನು ಹೇಳಿದೆ, ನೀವು ಹೇಳ್ದಂಗೆ ವೀರಪ್ಪನೂ ಹೇಳಿದ್ರೆ ಏನು ಮಾಡ್ತೀರಾ ಅಂತಂದೆ. ವೀರಪ್ಪನೂ ಹೇಳ್ತಾನೆ, ನಾನು ಆತ್ಮ ಸಾಕ್ಷಿಯಾಗಿ ನೋಡ್ತಾ ಇದ್ದೇನೆ, ನಾನು ಏನು ಮಾಡ್ತಾ ಇಲ್ಲ, ಎಲ್ಲ ಅವನ ಕೈ ಮಾಡಿಸ್ತಾ ಇದ್ದಾನೆ, ಎಲ್ಲ ಅವನು ಮಾಡಿಸ್ತಾನಂತೆ, ಆತ್ಮನೇ ಮಾಡಿಸ್ತಾನಂತೆ ಎಲ್ಲ. ನಾನು ಹೇಳಿದೆ, ಕೆಟ್ಟದ್ದು ಮಾಡಿಸ್ತಾನ ಆತ್ಮ ಅಂತ. ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಆತ್ಮನಿಂದ. ಇವಾಗ ಮಿಕ್ಸಿ, ಕರೆಂಟು, ಒಳ್ಳೇದು ಕೆಟ್ಟದ್ದು ಎರಡೂ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಹೇಳ್ತಾರೆ. ಆತ್ಮನಿಗೆ ಒಳ್ಳೆಯದು ಇಲ್ಲ ಕೆಟ್ಟದ್ದು ಇಲ್ಲ ಅಂತ ಹೇಳಿ ಆ ಬಲ್ಬ್ ಇರುತ್ತೆ, ಆ ಬೆಳಕಿನಲ್ಲಿ ರಾಮಕೃಷ್ಣ ಪರಮಹಂಸರು ಗೀತೆ ಓದ್ತಾನೆ, ಅವನೇ ಕಳ್ತನ ಮಾಡ್ತಾನೆ ವೀರಪ್ಪ. ಬಲ್ಬಿಂದ ಏನು ತೊಂದರೆ ಏನಿಲ್ಲ. ಹಾಗೆ ನಮ್ಮ ಅಂತಃಕರಣ ಇರುತ್ತೆ ನೋಡ್ರಿ, ಅದ್ರ ಹಿಂದೆಗಡೆ ಬೆಳಕು ಕೊಡೋನು ಅವನೇ. ನೀನು ಕಳ್ತನ ಮಾಡುವಂತ ಅವನೇನು ಹೇಳಲ್ಲ, ಇಲ್ಲ ಒಳ್ಳೇದು ಮಾಡುವಂತ ಕೂಡ ಅವನೇನು ಹೇಳೋದಿಲ್ಲ, ಅದು ಶಾಸ್ತ್ರ ಹೇಳೋದು. ಅದಕ್ಕೆ ಇಲ್ಲಿ ಶಾಸ್ತ್ರಕ್ಕೆ ಬರಬೇಕು. ನಿಮಗೆ ಈ ಶಾಸ್ತ್ರ ತಿಳಿಸ್ಕೊಡುತ್ತೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ. ಆತ್ಮ ಏನು ಮಾತಾಡೋದಿಲ್ಲ. ಯಾಕೆ ಅಂದರೆ ಆತ್ಮನಲ್ಲಿ ಒಳ್ಳೇದು ಕೆಟ್ಟದ್ದು ಕ್ವಶನ್ ಇಲ್ಲ, ಅದೆಲ್ಲ ವ್ಯವಹಾರದಲ್ಲಿರೋದು. ಬಟ್ ನನ್ನ ಮನಸ್ಸು ಶುದ್ಧಿ ಆಗೋವರೆಗೂ, ಆತ್ಮನ ಶುದ್ಧಿ ಆಗೋವರೆಗೂ ನನಗೆ ಆತ್ಮ ತಿಳಿಯಲ್ಲ. ಈಗ ಇದನ್ನು ತಿಳಿಸ್ಕೊಡೋರು ಯಾರು? ಶಾಸ್ತ್ರ. ಅದಕ್ಕೆ ಅಲ್ಲಿ ಸ್ವೇಚ್ಛ ಪ್ರವೃತ್ತಿಯಿಂದ ತಪ್ಪಿಸಿ ಕಾಮ್ಯ ಕರ್ಮ ಕರ್ಕೊಂಬಂದು, ಕಾಮ್ಯ ಕರ್ಮದಿಂದ ತಪ್ಪಿಸಿ ನಿತ್ಯ ಕರ್ಮಗಳು ಕರ್ಕೊಂಬಂದು, ನಿತ್ಯ ಕರ್ಮಗಳನ್ನ ತಪ್ಪಿಸಿ ಕರ್ಮ ಯೋಗಕ್ಕೆ ಬಂದು, ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಬಂದು ಶ್ರವಣ ಮನನ ಧ್ಯಾನಕ್ಕೆ ಕರ್ಕೊಂಬರೋದು ಯಾರೋ? ಶಾಸ್ತ್ರ. ನನಗಾಗಲಿ ನಮ್ಮ ಅಪ್ಪನಿಗಾಗಲಿ ಗುರುಗಾಗಲಿ ಶಾಸ್ತ್ರ ಹೇಳ್ಕೊಟ್ಟಿರೋದ್ರಿಂದ ಶಾಸ್ತ್ರ ಪ್ರಮಾಣ ಅಂತ ಹೇಳ್ತೀನಿ. ಹೀಗೆ ಬರ ಕರೆಕ್ಟ್ ಆಗುತ್ತೆ ಸರ್. ಇದು ಒಂದೇ ಸಾರಿ ಕನ್ವಿನ್ಸ್ ಆಗದೆ ಇದ್ರೂ ಮೆಲ್ಕ್ ಹಾಕ್ತಾ ಇದೆ. ಆಗ ಮತ್ತು ನಮಗೆ ಇದೊಂದು ಅದೇ ಇದು ಗೊತ್ತಾಯ್ತು ಸರ್ ಈಗ. ಯಾಕೆಂದ್ರೆ ಅದು ಯಾಕೆ ಆ ಥರ ಹೇಳ್ತಾರೆ ಅಂತ ಗೊತ್ತಾಯ್ತು ಈಗ. ಪ್ರಮಾಣ ಕರೆಕ್ಟು. ಅಂದ್ರೆ ಅಂತ್ಯ ಪ್ರಮಾಣ ಅಂತ ಮತ್ತೆ ಪ್ರಮಾಣ ಅದು ಸ್ವಲ್ಪ ಇದಾಗಿತ್ತು ನನಗೆ. ಹೇಗೆ ಹಾಗಾದ್ರೆ ನೀವು ಬರೀ ಪ್ರಮಾಣ ಅಂತಾನೆ ಇಟ್ಕೊಳ್ರಿ, ಅಂತ್ಯ ಪ್ರಮಾಣ ಬೇಕಾದ್ರೆ ಬಿಟ್ಬಿಡ್ರಿ. ಪ್ರಮಾಣ ಅಂತ ಇಟ್ಕೊಳ್ಳೋಕೆ ನಿಮ್ಗೇನು ಅಭ್ಯಂತರ ಇಲ್ವಾ? ಅದು ಪ್ರಮಾಣ ಅಂದವಾಗ ಏನಾಗತ್ತೆ ಅಂದ್ರೆ ಅದೊಂದು ಹಿಂದೆ ಅದು ಇನ್ಸ್ಟ್ರೂಮೆಂಟ್ ಅಂತ ಆಗ್ಬಿಡುತ್ತೆ ಅಲ್ವಾ? ಅದು ಸರ್ ನನಗೆ ಅಲ್ಲೇ ಡೌಟ್ ಆಗಿತ್ತು ನನಗೆ. ಇನ್ಸ್ಟ್ರೂಮೆಂಟ್ ಆ ಥರ ಇನ್ಸ್ಟ್ರೂಮೆಂಟ್ ಅಲ್ಲ. ಈಗ ನಮಗಿರೋದು ಪ್ರಮಾಣಗಳು ಎಷ್ಟಪ್ಪ ವ್ಯವಹಾರ ಮಾಡೋದಿಕ್ಕೆ? ಎಷ್ಟು ಪ್ರಮಾಣ? ಮನಸ್ಸು 19 ಉಪಯೋಗಿಸ್ಕೊಂತೀವಿ. ಆದರೆ ನಮಗೆ ವಸ್ತುಗಳ ವ್ಯವಹಾರದಲ್ಲಿ ವಸ್ತುಗಳ ಜ್ಞಾನ ಆಗೋದಕ್ಕೆ ಒಟ್ಟು ಎಷ್ಟು ಪ್ರಮಾಣಗಳು ಉಪಯೋಗಿಸ್ತೀವಿ? ಯಾರಾದರೂ ಗೊತ್ತಿದೆ ನಿಮಗೆ? ಯಾರೋ ಗೊತ್ತಿದೆ? ಅಲ್ಲ, ಒಟ್ಟು 19 ಉಪಯೋಗಿಸ್ಕೊಂತೀವಿ, ಅದು ಬೇರೆ. ಈಗ ಒಟ್ಟು ಪ್ರಮಾಣಗಳು ಎಷ್ಟಿರೋದು ಅಂತ? 3: ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ನೇರಾದ ಪ್ರಮಾಣ, ಶಾಸ್ತ್ರ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ, ಅಸ್ತ್ರ ಪ್ರಮಾಣ, ಶಾಸ್ತ್ರ ಪ್ರಮಾಣ. ಒಟ್ಟು 6 ಪ್ರಮಾಣಗಳಿದೆ. ಹಿಂದೆ ಹೇಳಿದ್ದೆ ಒಂದ್ಸಾರಿ. ಪ್ರತ್ಯಕ್ಷ, ಅನುಮಾನ, ಶಾಸ್ತ್ರ, ಉಪಪತ್ತಿ, ಉಪಲಬ್ಧಿ, ಅನುಪಲಬ್ಧಿ, ಒಟ್ಟು 6 ಪ್ರಮಾಣಗಳು. ಇವರು 6 ಪ್ರಮಾಣಗಳನ್ನು ಉಪಯೋಗಿಸ್ತಾರೆ ಪೂರ್ವ ಮೀಮಾಂಸಕರು. ಈ ಚಾರ್ವಾಕರು ಪ್ರತ್ಯಕ್ಷವನ್ನು ಮಾತ್ರ ಉಪಯೋಗಿಸ್ತಾರೆ. ಅವ್ರಿಗೆ ಇಂದ್ರಿಯಗಳು ಗೊತ್ತಾಗಿರೋದೇ ಸತ್ಯ, ಮಿಕ್ಕಿರೋದು ಒಪ್ಪಲ್ಲ. ಇನ್ನು ಬುದ್ಧಿಸಮ್ನವರು 2 ಉಪಯೋಗಿಸ್ತಾರೆ, ಪ್ರತ್ಯಕ್ಷ, ಅನುಮಾನ. ನಾವು ಉಪಯೋಗಿಸ್ತೀವಿ, ನಮಗೆ 2 ಸಾಕು ಅಷ್ಟೇ. 3 ಅಂತೂ ಉಪಯೋಗಿಸ್ತೀವಿ ನಾವೆಲ್ಲರೂ, 3. ಇನ್ನು ಮಿಕ್ಕಿರೋ 3 ಬೇರೆ ಬೇರೆಯವರು ಉಪಯೋಗಿಸ್ತಾರೆ ಅಂತ ಇಟ್ಕೊಳ್ರಿ. ಒಟ್ಟಿನಲ್ಲಿ ನಿಮಗೆ ವ್ಯವಹಾರ ಇದಾಗಬೇಕಾದ್ರೆ ಈ 6 ಪ್ರಮಾಣಗಳು. 6 ಅಲ್ಲ, ಎಷ್ಟು? 6, ಕರೆಕ್ಟ್, 6 ಪ್ರಮಾಣಗಳು. ಈಗ ಪ್ರತ್ಯಕ್ಷ ಪ್ರಮಾಣ ಗೊತ್ತು. ಪ್ರತ್ಯಕ್ಷ ಪ್ರಮಾಣಕ್ಕೆ ನೀವು 19 ಎಲ್ಲದಕ್ಕೂ 19 ಉಪಯೋಗಿಸ್ಬೇಕು, ಅದು ಬೇರೆ. ಆದರೆ ಪ್ರತ್ಯಕ್ಷ ಪ್ರಮಾಣ ಅಂದರೆ ನಾವು ಇಂದ್ರಿಯಗಳಿಂದ ನೋಡಿ ತಿಳ್ಕೊಳ್ಳೋದು. ಈಗ ನೀವು ನನಗೆ ಕಾಣಿಸ್ತಾ ಇದ್ದರೆ ನಾನು ನಿಮಗೆ ಪ್ರತ್ಯಕ್ಷ ಪ್ರಮಾಣ ಇದು. ಆಮೇಲೆ ಅನುಮಾನ ಪ್ರಮಾಣ ಬೆಟ್ಟದ ಮೇಲೆ ಹೋಗಿ ಗೊತ್ತು. ಶಾಸ್ತ್ರ ಪ್ರಮಾಣ, ಈಗ ಶಾಸ್ತ್ರ ಅಂತಂದರೆ ಏನು ಅಂದರೆ ದೊಡ್ಡವರು, ಗೊತ್ತಿರೋರು, ಅಥವಾ ಪುಸ್ತಕ ಆಗ್ಬೋದು. ನಾನು ನಿಮ್ಗೆ ಹೇಳಿದೆ,
ನಾನು ಹುಟ್ಟಿದ್ದೀನಿ, ನಮ್ಮ ತಂದೆ ತಾಯಿಗಳು, ನಮ್ಮ ತಂದೆ ತಾಯಿ ಇವರೇ ಅನ್ನೋದಕ್ಕೆ ಪ್ರಮಾಣ ಏನು ಹೇಳ್ರಿ ನೋಡೋಣ. ಅವ್ರು ಹೇಳಿದ್ದೆ, ತಂದೆ ತಾಯಿಗೆ ಹೇಳಿದ್ದು ಅಂದರೆ ಹಿರಿಯರು ಅಥವಾ ನಮ್ಮ ತಂದೆ ತಾಯಿಗಳು ಅಥವಾ ಅದು ಬಾಹುಬಲಿ ಪಿಕ್ಚರ್ ನೋಡ್ರಿ, ಪೂರ್ತಿ ಚೇಂಜ್ ಆಗಿಬಿಡುತ್ತಲ್ಲ. ಇದು ಅದಕ್ಕೆ ಇದನ್ನು ಶಬ್ದ ಪ್ರಮಾಣ ಅಂತಾರೆ. ಅಥವಾ ಹಿರಿಯರು ಹೇಳಿದ್ದು, ಸ್ವಾಮಿಗಳು ಒಂದೊಂದು ಕಡೆ ಬರೆದಿದ್ದಾರೆ, ದೊಡ್ಡವರು ಹೇಳಿದ್ದು, ಹಿರಿಯರು ಹೇಳಿದ್ದು ಅಥವಾ ಶಾಸ್ತ್ರ. ಇಲ್ಲಿ ದೊಡ್ಡವರು ಹಿರಿಯರು ಅನ್ನೋದಕ್ಕಿಂತ ನಮಗೆ ಈ ಸ್ವರ್ಗ, ನರಕ, ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ ಹೇಳಬೇಕಾದ್ರೆ ಶಾಸ್ತ್ರವೇ. ಅದಕ್ಕೆ ಶಾಸ್ತ್ರ ಪ್ರಮಾಣ ಅಂತ ಹೇಳ್ತಾರೆ. ಮಿಕ್ಕಿರೋ ಇನ್ನು 3 ಪ್ರಮಾಣಗಳಲ್ಲಿ ಒಂದು ಉಪಪ್ರಮಾಣ. ಅಂದರೆ ಈಗ ಆನೆ, ಕುದುರೆ, ಅದಕ್ಕೂ 4 ಕಾಲು, ಇದಕ್ಕೂ 4 ಕಾಲು, ಅದಕ್ಕೂ ಬಾಲ, ಇದಕ್ಕೂ ಬಾಲ. ಬಟ್ ಅದರಲ್ಲಿ ಏನೋ ಒಂದು ಡಿಫ್ರೆನ್ಸ್ ಇರೋದರಿಂದ, ಹತ್ತದ್ದು ಸಂಬಂಧ ಇರೋದರಿಂದ ಅದು ಪ್ರಾಣಿ, 4 ಕಾಲುಗಳಿದೆ, ಗೊತ್ತಾಗುತ್ತೆ, ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಲ್ವಾ. ಆನೆ ದಪ್ಪಕ್ಕಿರುತ್ತೆ, ಕುದುರೆ ಉದ್ದಕ್ಕಿರುತ್ತೆ, ಸಣ್ಣಕ್ಕಿರುತ್ತೆ, ಹೀಗೆ. ಸೊ ಇದು ಉಪ, ಹತ್ತಿರದಿಂದ ನೋಡಿ, ಅಂದರೆ ಅದರ ಹತ್ತಿರಕ್ಕೆ, ಅದಕ್ಕೆ ಉಪ ಅಂದರೆ ಸಮೀಪವಾಗಿರೋದ್ರಿಂದ ಕಂಡುಹಿಡಿಯೋದು. ಇನ್ನು ಅರ್ಥಾಪತ್ತಿ. ಅರ್ಥಾಪತ್ತಿ ಅಂದರೆ ಒಬ್ಬ ದಪ್ಪಕ್ಕಿರ್ತಾನೆ, ಅವನು ಹೇಳ್ತಾನೆ ನಾನು ಊಟನೇ ಮಾಡೋದಿಲ್ಲ ಅಂತ. ಈಗ ದಪ್ಪಕ್ಕೆ ಹೆಂಗಿದ್ದೀಯಾ ನೀನು, ಪ್ರಶ್ನೆ ಇದೆಯಲ್ವೋ. ಇಷ್ಟು ದಪ್ಪಕ್ಕಿರಬೇಕಾದ್ರೆ ನೀನು ಕದ್ದು ರಾತ್ರಿ ಹೊತ್ತು ಊಟ ಮಾಡ್ತಾ ಇದ್ದೀಯಾ? ಇದಕ್ಕೆ ಏನಂತಾರೆ, ಇವತ್ತು ನಾನು ಹೇಳ್ತಾನಲ್ಲ, ಏನು ಅರ್ಥಾಪತ್ತಿ. ಅರ್ಥಾಪತ್ತಿ ಪ್ರಮಾಣ. ಅರ್ಥಾಪತ್ತಿ ಅಂದರೆ ಅವನು ಬೆಳಿಗ್ಗೆ ತಿಂದೇ ಇದ್ದರೆ ಕಳ್ತನದಿಂದ ರಾತ್ರಿ ತಿಂದಿರ್ತಾನೆ, ಅದರಿಂದ ದಪ್ಪ ಇರಬೇಕು. ಇದ್ರ ಚಾನ್ಸಸ್ ಇಲ್ಲ. ನಾನೇನು ಊಟನೇ ಮಾಡಲ್ಲ ಅಂತ ಅವನು ಬೆಳಿಗ್ಗೆ ಹೊತ್ತು, ಯಾವಾಗಲೂ ಊಟ ಮಾಡಲ್ಲ ಅಂತಂದಮೇಲೆ ದಪ್ಪ ಇರಬೇಕಾದ್ರೆ ರಾತ್ರಿ ಹೊತ್ತು ತಿಂದಿರ್ಬೇಕು ಇವನು. ಅದು ಹಾಗೆ ಅರ್ಥೈಸ್ಕೊಂಡು ಅವನು ಅಷ್ಟು ದಪ್ಪ ಇರಬೇಕಾದ್ರೆ ಏನೋ ಕಾರಣ ಇರಬೇಕು, ರಾತ್ರಿ ಹೊತ್ತು ತಿಂದಿರಬೇಕು ಅಂತ. ಇದು ಅರ್ಥ ಪ್ರಮಾಣ. ಒಂದು ಉಪಲಬ್ಧಿ ಪ್ರಮಾಣ, ಹತ್ತಿರದಿಂದ ತೋರಿಸೋದು, ಕುದುರೆ, ಆನೆ, ಆ ಥರ. ಇನ್ನೊಂದಿದೆ, ಅದೇನಂದ್ರು, ಅರ್ಥಾಪತ್ತಿ, ಆಮೇಲೆ ಅನುಪಲಬ್ಧಿ, ಅದು ಅನುಸರಿಸ್ಕೊಂಡು. ಈಗ ಇಲ್ಲಿ ಗೋಕುಲ ಅವರು ಇದ್ದಾರಾ ಅಂತ ಕೇಳ್ತೀನಿ. ಏನು ಹೇಳ್ತೀರಿ ನೀವು? ಇಲ್ಲ ಅಂತ ಹೇಳ್ತೀರಾ. ಯಾಕೆ? ಇಲ್ಲದೆ ಇರೋದ್ರಿಂದ ಇಲ್ಲಿಲ್ಲ ಅಷ್ಟೇ. ಬೇರೆ ಕಡೆ ಇರ್ಬೋದು ಅವರು, ಯಾಕೆ ನಮ್ಗಿಲ್ಲಿ ಕಾಣಿಸ್ತಾ ಇದೆ, ಇಲ್ಲಿಲ್ಲ ಅವರು. ಹಾಗೆ ಅವನು ಬೇರೆ ಕಡೆ ಇದ್ದಾನೆ ಅಂತ ಹೇಳ್ತೇನೆ. ಹೆಂಗೆ ಹೇಳ್ತೀಯ ನೀನು ಬೇರೆ ಕಡೆ ಇದ್ದಾನೆ? ಇಲ್ಲಿಲ್ಲ, ಇಲ್ಲಿ ಇರಬೇಕಾಯ್ತು, ಇದ್ದರು ಹೋದರು, ಇಲ್ಲಿಲ್ಲ. ಹೀಗೆ ಅರ್ಥೈಸ್ಕೊಂಡು ಹೇಳೋದು. ಒಟ್ಟು ಈ 6 ಪ್ರಮಾಣಗಳು ನಿಜವಾಗ್ಲೂ 3 ಇಟ್ಕೊಂಡ್ರೆ ಸಾಕಂತೆ. ಇನ್ನು ಮಿಕ್ಕಿರೋ 3 ಮತ್ತು ಎಲ್ಲದಕ್ಕೂ ಯಾವ್ದು ಇಂಪಾರ್ಟೆಂಟು? ಎಲ್ಲದಕ್ಕೂ ಒಂದು ಬೇಸ್ ಇದೆ, ಪ್ರತ್ಯಕ್ಷ ಪ್ರಮಾಣನೇ ಎಲ್ಲದಕ್ಕೂ ಬೇಕಾಗುತ್ತೆ ಅಂತ ಹೇಳಿ ಸ್ವಾಮಿಗಳು ಈ 6ಕ್ಕೆ 3 ಇಟ್ಕೊಳ್ರಿ ಸಾಕು. ಬಿತ್ತವರು ಕೆಲವರು 6 ಇಟ್ಕೊತಾರೆ, ಕೆಲವರು 3 ಇಟ್ಕೊತಾರೆ, ಕೆಲವರು 2 ಇಟ್ಕೊತಾರೆ, ಕೆಲವರು 1 ಇಟ್ಕೊತಾರೆ. ಇದು ಕೂಡ ಹೇಳಿದ್ದಾರೆ. ಬಟ್ ಇಲ್ಲಿ ನಮಗೆ ಈ ವ್ಯವಹಾರದಲ್ಲಿರೋ ವಸ್ತುಗಳನ್ನ ಜ್ಞಾನ ಮಾಡ್ಕೊಳ್ಳೋದಕ್ಕೆ ಇವು 6 ಸಾಕು. ನಾವೆಲ್ಲರೂ ಉಪಯೋಗಿಸ್ತೀವಿ ಸಂದರ್ಭ ಬಂದಾಗ, ಏನಿಲ್ಲ ಅಂತಲ್ಲ, ಸಾಕು. ಈಗ ನನಗೆ ಪರಮಾರ್ಥಕ್ಕೆ ಉಪಯೋಗಿಸೋಕೆ ಬರುತ್ತಾ ಅಂತ ನಾನೇ ಆಗಿದ್ದೀನಿ. ಅದು ವಿಷಯಿ, ಬೇರೆ ದಾರಿ ಇಲ್ಲ. ಈಗ ಏನಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು? ಶಾಸ್ತ್ರಕ್ಕೆ ಮರೆ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ನಾನು ಶಾಸ್ತ್ರ ನಾನೇ ಓದ್ಕೊಂಡ್ಬಿಡ್ತೇನೆ ಅಂದರೆ ಬರೋದಿಲ್ಲ. ಗುರು ಮುಖೇನ ನಿನಗೆ ಸಂಸ್ಕೃತೂ ಬಂದು, ನಿನಗೆ ವೇದಗಳು ಗೊತ್ತಿದ್ದು, ವೇದಾಂಗಗಳು ಗೊತ್ತಿದ್ದರೂ ನೀನು ತಿಳ್ಕೊಳಕ್ಕೆ ಹೋಗಬಾರ್ದು. ಇದು ಗುರು ಮುಖೇನೇ ಕಲಿಬೇಕು ಅಂತ. ಅದು ಎಂಥ ಗುರು? ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರಬೇಕು. ಮತ್ತು ಅವನು ಶಾಸ್ತ್ರವನ್ನೇ ಹಿಡ್ಕೊಂಡು ತೊಗೊಂಬರ್ತಾನೆ. ನಿಜವಾದ ಗುರುವಿನ ಲಕ್ಷಣದಲ್ಲಿ ಈ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಇರ್ತಾರೆ, ಶಾಸ್ತ್ರಗಳನ್ನ ಹೀಯಾಳಿಸ್ಬಾರ್ದು. ಹೀಯಾಳಿಸಿದ್ರೆ ಅವನ ಗುರು ಅಲ್ಲವೇ ಅಲ್ಲ. ಇದನ್ನೇ ತೊಗೊಂಬಂದು ರಘು ಅವರು ಆ ಡಿಸ್ಕೋರ್ಸ್ ಗ್ರೂಪ್ಗೆ ಒಂದು ಹಾಕಿದ್ದಾರೆ, ಆ ಥರ ಅಲ್ವಾ? ಮೊನ್ನೆ ನೀವು ಓದಿರ್ಬೇಕದು. ಅದಕ್ಕೆ ಈ ಸದ್ಗುರುವಿನ ಅನುಗ್ರಹದಲ್ಲಿ ಗುರುವಿಗಿರೋ 4 ಲಕ್ಷಣಗಳು.
ಅದೇ ಥರ ಶಿಷ್ಯನಿಗೆ ಏನು ಲಕ್ಷಣಗಳಿರಬೇಕು ಅನ್ನೋದು ಹೇಳಿದ್ದಾರೆ. ಅದಕ್ಕೆ ಅವ್ರ ಪುಸ್ತಕಗಳು ಒಂದೊಂದು ಕಡೆ ಒಂದೊಂದರಲ್ಲಿ ಹೇಳ್ತಾ ಬರ್ತಾರೆ. ನಾವು ಎಲ್ಲ ಓದಿದ್ರೆ ಇಷ್ಟು ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರುತ್ತೆ. ಗುರುವಿನಲ್ಲಿರೋ 4 ಗುಣಗಳು ಯಾವುದು ಅಂದರೆ, ಮೊದಲನೇದೇ ಇದು, ಶಾಸ್ತ್ರವನ್ನು ಉಲ್ಲಂಘನೆ ಮಾಡಬಾರ್ದು ಯಾವ ಕಾರಣಕ್ಕೂ. ನಿಜವಾದ ಗುರು ಉಲ್ಲಂಘನೆ ಮಾಡೋದಿಲ್ಲ ಅಂತ ಹೇಳೋದು ಮೊದಲನೇದು. ಎರಡನೇದು, ಅವನು ಏನೇ ಕೆಲಸ ಮಾಡಲಿ ಕರ್ಮಯೋಗ ರೂಪದಲ್ಲೇ ಮಾಡ್ತಾನೆ. ಅಂದರೆ ಅವನಿಗೋಸ್ಕರ ಮಾಡೋದಿಲ್ಲ, ಲೋಕ ಸಂಗ್ರಹಾರ್ಥಕ್ಕೋಸ್ಕರ ಮಾಡ್ತಾ ಇರ್ತಾನೆ. ನಮಗಿಂತ ಅಚ್ಚುಕಟ್ಟಾಗಿ ಮಾಡ್ತಾನೆ, ಜಾಸ್ತಿ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಅವನಿಗೋಸ್ಕರ ಬೇಕಾಗಿಲ್ಲ, ಲೋಕ ಸಂಗ್ರಹಾರ್ಥಕ್ಕೋಸ್ಕರ. ಬಟ್ ಅವ್ನಿಗೆ ಏನು ಮಾಡಿದ್ರು ಕರ್ಮಯೋಗದಲ್ಲೇ. ಅವ್ನಿಗೆ ಫಸ್ಟ್ ಆಫ್ ಆಲ್ ಅಹಂಕಾರ ಇಲ್ಲ, ಅವನಿಗೆ ನಾನು ಫಲ ಬೇಕಾಗಿಲ್ಲ. ಯಾಕೆ? ಒಳಗಡೆ ಡೈಮಂಡ್ ಸಿಕ್ಕಿದ ಮೇಲೆ ಈ ಜುಜ್ಬಿ ಸೌದೆಗೆ ಆಸೆ ಪಡ್ತಾನೇನೋ, ಬೇಕಾಗಿಲ್ಲ. ಮೂರನೇದು ಕ್ಷಮಾಗುಣ. ಯಾರೇನು ತಪ್ಪು ಮಾಡಲಿ ಕ್ಷಮಿಸುವಂಥ ಗುಣ. ಯಾಕೆ ಈ ಕ್ಷಮಾಗುಣ ಎಲ್ಲಿಂದ ಬರುತ್ತೆ ರೀ? ಪ್ರಶ್ನೆ ಕೇಳಿ. ಎಲ್ಲದರಲ್ಲೂ ಕಾಣು ಒಂದು ದೇವರ ಚೈತನ್ಯನ ಕಾಣೋದ್ರಿಂದ. ನಾನೇ ಅಲ್ಲಿರೋದು, ಅದೇ ಎಲ್ಲದರೂ ಅದೇ ಇರೋದು. ಅಲ್ಲ, ನಾನೇ ಅಲ್ಲಿರೋದು. ಈಗ ನನ್ನನ್ನು ನಾನು ಹಿಂಸೆ ಮಾಡ್ಕೊತೀನ ಹೇಳಿ ನೋಡ. ಈಗ ನಾಲ್ಗೆ ಕಚ್ಕೊತೀನಿ, ಏ ಹಲ್ಲೆ ನಾಲ್ಗೆ ಕತ್ತೀಯ ತಾಳು ಕಡಿಮೆ ಪ್ಲೇರ್ ತೊಗೊಂಡು ಕಿತ್ತಕ್ರೆ ನೋಡೋಣ. ನೀವು ಹಲ್ಲು ಬೇರೆ, ನಾಲ್ಗೆ ಬೇರೆ, ನಿಮ್ಮ ದೇಹದಲ್ಲಿರೋ ಅಂಗಾಂಗಗಳು ಬೇರೆ. ಎಲ್ಲಿ ನಮಗೆ ತಾನೇ ನೋವಾಗದು, ಯಾಕೆ ಕಿತ್ತಾಕೊಳ್ಳಲ್ಲ? ಬ್ರಹ್ಮಜ್ಞಾನಿಗೆ ಹಾಗೆ ನೋಡಕ್ಕೆ ಬರುತ್ತೆ ಪ್ರಪಂಚನ ಅನುಭವದಿಂದ. ಇದೆಷ್ಟೇ ಹೇಳಿ ಮಾತಾಗತ್ತೆ, ಬರ್ಬೇಕು ನೋಡ್ರಿ. ನನ್ನ ಅನುಭವದಲ್ಲಿ ನಾನು ಹೇಳೋದು ಇದನ್ನು, ನನ್ನಲ್ಲಿ ಒಂದು ಸ್ವಲ್ಪ ಜಿಪುಣತನ ಇತ್ತು. ಜಿಪುಣತನ ಅಂದರೆ ಬೇರೆಯವ್ರಿಗಿದ್ದಷ್ಟಿಲ್ಲ ಬಿಡ್ರಿ, ಏನೋ ಒಂದು ಸ್ವಲ್ಪ ಕಂಪ್ಲೀಟಾಗಿ ಹೋಯ್ತು. ಎರಡನೇದು, ಯಾರನ್ನಾದರೂ ನೋಡಿದ್ರೆ ಅಯ್ಯೋ ಅನ್ಸೋದು. ಮತ್ತು ನಮಗೆ ಗೊತ್ತಾಗುತ್ತಿದ್ದು, ನಾವು ನೋಡ್ಕೊತಾ ಇರಬೇಕು. ವಿ ಕ್ಯಾನ್ ಮೆಷರ್ ಅವರ್ ಅಂತಃಕರಣ ಪ್ರತಿದಿನ. ಎಲ್ಲೆಲ್ಲಿ ನಾವು ಎಡುತ್ತಾ ಇದ್ದೀವಿ, ಎಲ್ಲಿ ನಮಗೆ ಮೊದಲಿಗೆ ಇವಾಗ ವ್ಯತ್ಯಾಸ ಕಾಣೋದು ನಿಮಗೆ ಯು ಕ್ಯಾನ್ ಮೆಷರ್ ಇಟ್. ಅದು ನನಗೆ ಗೊತ್ತಾಗ್ತಾ ಇದೆ. ಸೊ ಹೀಗೆ ನಾವು ಮಾಡ್ತಾ ಬಂದರೆ ಸಾಧನೆ ಮಾಡ್ತಾ ಇರಬೇಕು, ಸುಮ್ಮನೆ ಬಾಯಿ ಮಾತಾಡೋದಿಲ್ಲ. ಇವತ್ತು ರವಿಯವರು ಅದೇ ಹೇಳ್ತಾ ಇದ್ದೀನಿ. ನಾನು ಕೇಳಿದ್ದೀನಿ, ತಿಳ್ಕೊಂಡು ನಾನು ಹೇಳಿದೆ, ನಮ್ಮ ವಾಚ್ಮ್ಯಾನ್ಗೂ ಗೊತ್ತಾಗ್ಬಿಟ್ಟಿದೆ ಅವನು ಮುಕ್ತನ ಅಂತ ಕೇಳಿದೆ. ಇರಲಿ, ಇದಕ್ಕೆ ಸಂಬಂಧ ಇಲ್ಲ, ಇರಲಿ, ಅವ್ರಿಗೆ ಆಸಕ್ತಿ ಇದ್ದರೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ಪಾಪ. ಇದು ಇರಲಿ, ಏನಾದರೂ ಇಟ್ಕೊಳ್ಳಿ. ಹಾಗೆ ಈಗ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಹೇಗೆ ಗುರು ಶಿಷ್ಯರು ಹೇಗೆ ಆಗ್ತಾರೆ ಅಂತ. ಈ ಎಣ್ಣೆ ಕಾದಿರೋ ಎಣ್ಣೆಯಲ್ಲಿ ಹಪ್ಪಳ ಹಾಕ್ತೀರ ಅಂತ ಇಟ್ಕೊಟ್ರೆ ಪಟ 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 ಶಬ್ದ ಮಾಡುತ್ತೆ. ಪೂರ್ತಿ ಆದಮೇಲೆ ಸುಮ್ಮನೆ ಆಗ್ಬಿಡುತ್ತೆ, ಗಲಾಟೆ ಇರಲ್ಲ. ಮುಕ್ತನಾದವನು ಸುಮ್ಮನೆ ಇರ್ತಾನೆ, ಸುಮ್ಮನಿರು ಬೊಮ್ಮನಾಗುವೆ, ಸುಮ್ಮನಾಗ್ಬಿಟ್ಟಿರ್ತಾನೆ ಅವನು. ಊರ್ಕೊಂಡ್ರೆ ಪರಮಾತ್ಮಡು ಮಿಸುತ್ತೆ ಜೀವಾತ್ಮಡು. ಈಗ ಇನ್ನೊಂದು ಹಪ್ಪಳ ಹಾಕ್ರಿ ಅದರಲ್ಲೇ, ಅದು ಮತ್ತೆ ಪಟ 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 ಅನ್ನಕ್ಕೆ ಶುರುವಾಗತ್ತೆ. ಎಲ್ಲಿವರೆಗೂ? ಅದು ಪೂರ್ತಿ ಆಗೋವರೆಗೂ. ಒಂದು ಸಾರಿ ಪೂರ್ತಿ ಆದಮೇಲೆ ಸುಮ್ಮನೆ ಇರುತ್ತೆ. ಹಾಗೆ ಈ ಇನ್ನೊಂದು ಹಾಕಿದಾಗ ಅದು ಕೂಡ ಸ್ವಲ್ಪ ಪಟ 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 ಅನ್ನುತ್ತಂತೆ. ಹಾಗೆ ಯಾರಾದರೂ ಶಿಷ್ಯ ಬಂದು ಗುರು ಹತ್ರ ಕೇಳಿದಾಗ ಆ ಗುರುನು ಕೂಡ ಪಟ ಪಟ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ಅದು ಮಾತಾಡೋದಕ್ಕೂ ಇದು ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ಅದು ಪೂರ್ತಿ ಆಗಿದೆ, ವ್ಯತ್ಯಾಸ ನೋಡ್ರಿ. ನೋಡೋದಕ್ಕೆ ನಮಗೇನು ಅನಿಸುತ್ತೆ, ಅವನಿಗೂ ಕಲಬೆರಕೆ ಆಗಿದೆಯಲ್ಲ ಅಂತ ಅವನು ಬಿಡಿಸ್ಕೊಂಡಿರ್ತಾನೆ, ನಾವು ಬಿಡಿಸ್ಕೊಂಡಿಲ್ಲ. ಕೊನೆಗೆ ಇದು ಪೂರ್ತಿ ಆದಮೇಲೆ ಗಲಾಟೆ ಇಲ್ಲ, ಎರಡು ಸುಮ್ಮನೆ ತೆಪ್ಪಕ್ಕೋತಿರುತ್ತೆ. ಹಾಗೆ ಪ್ರಮಾಣ ನಮಗೆ ಶಾಸ್ತ್ರ ಬಿಟ್ಟಿನ ಯಾರು ತಿಳಿಸ್ಕೊಡೋಕ್ಕೆ ಬರೋಲ್ಲ. ಇದು ಗುರುಮುಖೇನೇ ತಿಳ್ಕೋಬೇಕು. ಅಂತ್ಯ ಪ್ರಮಾಣ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಮತ್ತೆ ನಿಮಗೆ ಕಾಮ ಇಲ್ಲ. ಈಗ ಉಪನಿಷತ್ತುಗಳನ್ನ ವೇದ ಅಂತ ಅಂತಾರೆ ಅಂತ ಕೂಡ ನಾನು ನಿಮ್ಗೆ ಹೇಳಿದ್ದೆ. ಯಾಕೆ ಅಂತ ಹೇಳ್ತಾರೆ ಅಂತ ಸೇಮ್ ಕಾರಣಕ್ಕೋಸ್ಕರ. ವೇದ ಅಂತ ವೇದಾಂತ, ಇದು ಈ ಒಂದು ವಿದ್ಯೆಯನ್ನು ತಿಳಿದುಬಿಟ್ರೆ
ಯಾವುದನ್ನು ತಿಳಿದ್ರೆ ಮತ್ತೆ ತಿಳಿಯೋದು ಬೇಕಾಗಿಲ್ಲ. ಅದಕ್ಕೋಸ್ಕರ ಇದು ಅಂತ. ಇವಾಗ ನಾರದರಿಗೆ 64 ವಿದ್ಯೆ ಗೊತ್ತು, ಏನು ಮಾಡ್ತೀರಾ? ಎಲ್ಲ ವ್ಯವಹಾರದಲ್ಲಿರೋದೆ ಕಟ್ಕೊಂಡು ಏನು ಮಾಡ್ತೀರಾ? ಈಗ ಅವ್ರಿಗೆ ಮುಕ್ತರಾದರು, ಆಮೇಲೆ ಮುಗಿದೋಯ್ತು ಅಷ್ಟೇ. ಆಮೇಲೂ ಅವರು ಮೊದಲು ಹೆಂಗಿದ್ರು ಹಾಗೆ ಇರ್ತಾಯಿದ್ರು, ಆ ಲೋಕಕ್ಕೆ ಹೋಗೋದು ಈ ಲೋಕಕ್ಕೆ ಹೋಗೋದು ಎಲ್ಲ ಅವ್ರು ನಡೀತಾನೇ ಇದೆ. ಬಟ್ ಮೊದಲು ಇದ್ದಿದ್ದಕ್ಕೂ ಇವಾಗ ವ್ಯತ್ಯಾಸ ಇಲ್ವೇನೋ? ಸ್ವಾಮಿಗಳು ಮುಕ್ತರಾಗಕ್ಕೆ ಮೊದಲು ನಮ್ಗೆ ಅದಕ್ಕೆ ಹೇಳೋದು, ಅವರು ಬೇಕಾದಷ್ಟು ಅದೇ ಥರ ಪುಸ್ತಕ ಮಾಡ್ತಾಯಿದ್ರು, ಬರಿತಾಯಿದ್ರು, ಪ್ರವಚನ ಮಾಡ್ತಾಯಿದ್ರು, ಸ್ವಾಧ್ಯಾಯ ಮಾಡ್ತಾಯಿದ್ರು. ಮುಕ್ತರಾದ ಮೇಲೂ ಸೇಮ್ ಕಂಟಿನ್ಯೂ ಮಾಡ್ತಾಯಿದ್ರು. ಬಟ್ ವ್ಯತ್ಯಾಸ ಅವ್ರು ಬರೆದಿರೋ ಪುಸ್ತಕಗಳಲ್ಲಿ ನೀವು ನೋಡ್ರಿ ಗೊತ್ತಾಗುತ್ತೆ. ನಾನು ಅದಕ್ಕೆ ಕಳಿಸಿದ್ದೀನಿ. ಮುಕ್ತರಾಗಿದ್ದು ಐ ಥಿಂಕ್ 50ನೇ ಇಸ್ವಿಯಿಂದ ನಾನು ಅಂದ್ಕೊಳ್ಳೋದು, ಭಗವತ್ಪಾದರು ಹೇಳಿರೋ ಪ್ರಕಾರ 55 ಒಳಗಡೆ. ಅದಾದ ಮೇಲೆ 75ವರೆಗೂ ಇದ್ರವರು. ಆಮೇಲೆ ಬರೆದಿರೋ ಪುಸ್ತಕಗಳು ಇದೆ, ಮೊದಲು ಬರೆದಿರೋ ಪುಸ್ತಕಗಳು ಇದೆ ನೋಡ್ರಿ ಅಂತಲೇ ಹೇಳಿ. ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಸ್ವಾಮಿಗಳು ಬರ್ತಿದ್ದಾರೆ ಇದನ್ನು ಏನಂತ, ನನಗೆ ತತ್ವ ಗೊತ್ತು. ಎಷ್ಟನೇ ಇಸ್ವಿಯಲ್ಲಿ ಬರೆದಿರೋದು ಭಗವದ್ಗೀತೆ ಉಪನ್ಯಾಸಗಳು? 1948ನೇ ಇಸ್ವಿಯಲ್ಲಿ ಬರೆದಿರೋದು ಭಗವದ್ಗೀತೆ ಉಪನ್ಯಾಸಗಳು. ಪರಮಾರ್ಥ ವಿಚಾರ ಬರೆದಿದ್ದು ಪರಮಾರ್ಥ ವಿಚಾರ ಯಾವುದು? ಪರಮಾರ್ಥ ವಿಚಾರ ಯಾವುದು? ಪರಮಾರ್ಥ ಚಿಂತಾಮಣಿ 1941ನೇ ಇಸ್ವಿಯಲ್ಲಿ. ಇನ್ನೂ ಮುಕ್ತರಾಗಿರಲಿಲ್ಲ ಅವರು. ಭಗವದ್ಗೀತೆ ಬರೆದಿರೋದು 48ನೇ ಇಸ್ವಿಯಲ್ಲಿ. ಯಾವುದು? 13ನೇ ಅಧ್ಯಾಯದಲ್ಲಿ ಈ ಅಮಾನಿತ್ವಾದ ಅಂಬಿತ್ವ ಅರ್ಜವ ಆಚಾರ್ಯ ಉಪಾಸನೆ, ಅಲ್ಲಿ ಕೊನೇ ಪ್ಯಾರದಲ್ಲಿ ನಾನು ಕಳಿಸಿದ್ದೀನಿ ನೋಡ್ರಿ, ನಿಮಗೆಲ್ರಿಗೂ ಕಳಿಸ್ತೀನಿ, ನೀವು ನೋಡ್ರಿ. ಅಲ್ಲಿ ನನಗೆ ತತ್ವ ಶಾಸ್ತ್ರ ಏನು ಸಾಧನೆ ಮಾಡಬೇಕು ಎಲ್ಲ ಗೊತ್ತಿದೆ. ಬಟ್ ನಂದು ಸಾಧನೆ ಪೂರ್ತಿ ಆಗಿಲ್ಲ. ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೇಗೆ ಅವ್ರಿಗೆ ಅದನ್ನೇ ಕಳಿಸಿದ್ದಿದ್ದು ನಾನು. ಆಮೇಲೆ ನಮಗೆ ಭಗವತ್ಪಾದರು ಹೇಳಿದ್ದಿಂದ ನಮಗೂ ಗೊತ್ತಾಗಿದೆ, ಇದರಲ್ಲಿ ಗೊತ್ತಾಗುತ್ತೆ, ಅವರೇ ತೋರಿಸಿದ್ದೀವೆಲ್ಲ. ಅದಾದ ಮೇಲೆ ನೋಡ್ರಿ, ಈ 13ನೇ ಅಧ್ಯಾಯ ಬರೆಯುವಾಗ ಇನ್ನೂ ಸನ್ಯಾಸಿಗಳಾಗಿರಲಿಲ್ಲ. 48ನೇ ಇಸ್ವಿಯಲ್ಲಿ ಐ ಥಿಂಕ್ ಅವರು ಇದು ಬರೆದ ಆದಮೇಲೆ ಸನ್ಯಾಸ ದೀಕ್ಷೆ ತಗೊಂಡಿದ್ದು 48ರಲ್ಲಿ. ಆಮೇಲೆ ಅದೇನೋ 10ನೇ ತಿಂಗಳನ್ನೆಲ್ಲ ತೊಗೊಂಡಿರಬೇಕು. ಇದು ಅದಕ್ಕೆ ಮೊದಲು ಎಲ್ಲ 1-2 ತಿಂಗಳ ಡಿಫ್ರೆನ್ಸ್ನಲ್ಲೇ ಈಗ ಬರ್ತಿದ್ದಾರೆ. ನಾನು ಆಗಿಲ್ಲ ಅಂತ ಸ್ಪಷ್ಟವಾಗಿ ಬರ್ತಿದ್ದಾರೆ. ನೀವು ನೋಡ್ರಿ, ನಾನೆಲ್ಲ ಅದನ್ನು ಸ್ಕೆಚ್ ಪೆನ್ಸ್ನಲ್ಲಿ ಮಾಡಿದ್ದಿಟ್ಟಿದ್ದೀನಿ. ನಿಮ್ಗೆ ಸುಲಭ ಅದೆಲ್ಲ ಹಂಗಂಗೆ ಫೋಟೋಗಳು ತೆಗೆದಿದ್ದೀನಿ, ನಿಮ್ಗೆ ಹಂಗೆ ಕಳಿಸ್ತೀನಿ. ದಯವಿಟ್ಟು ನೀವು ಇದನ್ನು ನೋಡಿರಿ, ಡಿಸ್ಕೋರ್ಸ್ ಕಳಿಸ್ತೀನಿ, ಬೇರೆಯವ್ರಿಗೆ ಅರ್ಥ ಆಗಲ್ಲ ಇದು. ಆಮೇಲೆ 65ರಲ್ಲಿ ಶಾಂಕರ ಏನಂತಾರೆ, ಶುದ್ಧ ಶಾಂಕರ ಏನಂತಾರೆ, ಮೂಲತತ್ವಗಳು, ಶಂಕರರ ಮೂಲತತ್ವಗಳು ಪುಸ್ತಕ. ಅದರಲ್ಲಿ ಇದು ಗಾಢನಿದ್ರೆ ಅನುಭವ ಹೇಳಿದಾಗ ನನಗೀಗ ನಿದ್ದೆ ನೆನೆಸ್ಕೊಂಡ್ರೆ ಸಮಾಧಿ ಬರುತ್ತೆ. ಅವರೇ ಬರೆದಿದ್ದಾರೆ. ಎಷ್ಟನೇ ಇಸ್ವಿ? 65. ನೋಡ್ರಿ, ಅಲ್ಲಿ ಮೇಲ್ಗಡೆ ಹೆಡ್ಡಿಂಗ್ ಇದೆ, ಡೇಟ್ಸ್ ಇದೆ. ಏನು ಅರ್ಥ ಆಯಿತು? ಇನ್ನೂ ಅವಾಗ ಮುಕ್ತರಾಗಿರಲಿಲ್ಲ, ಈಗ ಮುಕ್ತರಾಗಿದ್ದಾರೆ ಅಂತ. ನೋಡ್ರಿ, ಎಷ್ಟು ವರ್ಷ ಅವ್ರು ಸಾಧನೆ ಮಾಡಿರೋದು. 1920ನೇ ಇಸ್ವಿಗೆ ದಾರಿಗೆ ಇನ್ನೂ ಚಿಕ್ಕ ವಯಸ್ಸಿಗೆ ಬಂದುಬಿಟ್ರು. ಅವ್ರು ಹುಟ್ಟಿದ್ದು 85, 1775. 75ನೇ ಇಸ್ವಿಯಲ್ಲಿ ಹುಟ್ಟಿದ್ರೆ ಅಲ್ಲಿ 85 15, ಯಾಕೆಂದರೆ ಅವ್ರ ದೇಹ ಬಿಟ್ಟಿದ್ದು 75ಕ್ಕೆ 6 ತಿಂಗಳು ಏನೋ ಅಥವಾ 5 ವರ್ಷ ಏನೋ ಇತ್ತು. 100 ವರ್ಷಕ್ಕೆ 5 ವರ್ಷನೋ 4 ವರ್ಷನೋ ಕಡಿಮೆ ಇತ್ತು ಅಷ್ಟೇ. ಅಲ್ಲಿಗೆ 1985ನೇ ಇಸ್ವಿಗೆ ಅವ್ರು ಹುಟ್ಟಿದ್ದು. ಕೊನೆಗೆ ಅವ್ರದ್ದು 15-20 ವರ್ಷ ಆದಮೇಲೆ ದಾರಿಗೆ ಅವಾಗಲೇ ಬಂದುಬಿಟ್ಟಿದ್ರು. 1925ನೇ ಇಸ್ವಿಯಲ್ಲಿ ಒಂದು ಪುಸ್ತಕ ಬರೀತಾರೆ ಅವರು ಸಂಸ್ಕೃತ್ನಲ್ಲಿ. ಲೆಕ್ಕ ಕೊಡ್ರಿ, ಆವಾಗಲೇ ಆ ಪುಸ್ತಕ ಬರೆದಿದ್ದಾರೆ. ಆವಾಗಲೇ ಇವರು ಸಂಪ್ರದಾಯಸ್ಥರಲ್ಲ ಅಂತ ಮೈಸೂರಿನವ್ರು ಕಳಿಸಿದ್ದು. 27ನೇ ಇಸ್ವಿಯಲ್ಲಿ ಇವರು ಆಶ್ರಮ ಓಪನ್ ಮಾಡಿದ್ರು. ಎಲ್ಲಿ?